ಸೊ ಇನ್ನು ಈ ಕೊಲೆ ಆದ ನಂತರ ಈ 13 ಆರೋಪಿಗಳೇನಿದ್ದಾರೆ ಇನ್ನು 4 ಆರೋಪಿಗಳು ಸಿಗಬೇಕು. ಅದರಲ್ಲಿ ಒಬ್ಬರು ಸಿಕ್ಕಿದ್ದಾರೆ, ಇನ್ನು 3 ಆರೋಪಿಗಳು ಸಿಗಬೇಕು. ಸೊ ಠಾಣೆಗೆ ಸೈಬರ್ ಎಕ್ಸ್ಪರ್ಟ್ ಅನ್ನ ಈಗ ಪೊಲೀಸರು ಕರೆಸಿದ್ದಾರೆ. ಕಾರಣ ಮೊಬೈಲ್ ಅನ್ನ ರಿಟ್ರೀವ್ ಮಾಡಬೇಕಾಗಿದೆ. ಸೊ ಈಗ 4 ನುರಿತ ತಂಡದಿಂದ ಎಲ್ಲರ ಮೊಬೈಲ್ ಡಾಟಾ ರಿಟ್ರೀವ್ ಮಾಡ್ತಾ ಇದ್ದಾರೆ. ರೇಣುಕಾಸ್ವಾಮಿ ಮೆಸೇಜ್ ಹಿಡಿದು ಕೊಲೆ ಆಗುವವರೆಗಿನ ಡೇಟಾ ಅನ್ನ ರಿಟ್ರೀವ್ ಮಾಡ್ತಾ ಇದ್ದಾರೆ. ವಾಟ್ಸಪ್ ಕಾಲ್, ಚಾಟಿಂಗ್ ಹಿಸ್ಟ್ರಿ ಡಿಲೀಟ್ ಮಾಡಿದ್ದಾರೆ ಕಿಲ್ಲರ್ಸ್. ಮೊಬೈಲ್ ಡೇಟಾ ರಿಟ್ರೀವ್ ಆದರೆ ಎಲ್ಲವೂ ಕೂಡ ಬಟಾಬಯಲಾಗುತ್ತೆ. ಯಾರಿಗೆ ಕಾಲ್ ಮಾಡಿದ್ರು, ಯಾರನ್ನ ಕೇಳಿದ್ರು, ಆಮೇಲೆ ಯಾವುದೋ ಒಬ್ರು PSI ಕೂಡ ಇದ್ದಾರೆ, ಅವ್ರಿಗೂ ಕೂಡ ಕರೆ ಮಾಡಿ ಕೇಳಿದಾರೆ ಅಂತಿದ್ದಾರಲ್ಲ, ಅದು ಕೂಡ ಆಚೆ ಬರುತ್ತೆ. ಸೊ ಆರೋಪಿಗಳ ಮೊಬೈಲನ್ನು ಈಗ ರಿಟ್ರೀವ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಪವಿತ್ರಾಗೆ ರೇಣುಕಾಸ್ವಾಮಿ ಮಾಡಿದ ಮೆಸೇಜ್ಗಳಾದರೂ ಏನು? ಎಷ್ಟು ತಿಂಗಳಿನಿಂದ ಪವಿತ್ರಾಗೆ ಅಶ್ಲೀಲ ಮೆಸೇಜನ್ನು ಈ ರೇಣುಕಾಸ್ವಾಮಿ ಕಳಿಸ್ತಾ ಇದ್ದ? ಅಶ್ಲೀಲ ಮೆಸೇಜ್ಗೆ ಪವಿತ್ರ ಗೌಡ ರಿಪ್ಲೈ ಹೇಗಿತ್ತು? ಅದು ಇಂಪಾರ್ಟೆಂಟೇ. ಅಲ್ಲಿಂದ ರೇಣುಕಾಸ್ವಾಮಿ ಕಿಡ್ನ್ಯಾಪ್ ಮಾಡಿದ್ದಾದರೂ ಹೇಗೆ? ಇದೆಲ್ಲವೂ ಕೂಡ ಮೊದಲೇ ಚಾಟಿಂಗ್ ಏನಾದರೂ ಮಾಡಿದಾರ, ಕಾಲ್ ಏನಾದರೂ ಇತ್ತಾ, ಇವೆಲ್ಲವೂ ಗೊತ್ತಾಗುತ್ತೆ. ಈ ಕಿಡ್ನ್ಯಾಪ್ ಪ್ಲ್ಯಾನಲ್ಲಿ ಯಾರೆಲ್ಲ ಇದ್ದರು, ಕೊಲೆ ನಂತರ ಯಾರು ಯಾರನ್ನು ಸಂಪರ್ಕಿಸಿದ್ದಾರೆ, ಆ ಕಡೆಯಿಂದ ಇವರಿಗೆ ಏನೆಲ್ಲ ರಿಪ್ಲೈ ಬಂದಿದೆ, ಕೊಲೆ ಪ್ರಕರಣದಲ್ಲಿ 17 ಜನ ಮಾತ್ರನಾ ಅಥವಾ ಇನ್ನೂ ಯಾರಾದರೂ ಭಾಗಿಯಾಗಿದ್ದಾರಾ? ಸೊ ಕೊಲೆ ನಂತರ ಎಲ್ಲರೂ ಮಾಡಿದಂತಹ ಡಯಲ್ ನಂಬರ್ಸ್ ಯಾವುದು? ಫಸ್ಟ್ ಕಾಲ್ ಯಾರ್ಯಾರಿಗೆ ಹೋಯಿತು ಕೊಲೆ ಆದ ನಂತರ? ಸೊ ಹಾಗಾಗಿ ಒಂದು ಕಿಡ್ನ್ಯಾಪ್ ಆದ ದಿನದಿಂದ ಹಿಡಿದು ಅದರ ಹಿಂದಿನ ಒಂದು 2-3 ದಿನಗಳನ್ನು ಕೂಡ ಚೆಕ್ ಮಾಡ್ತಾರೆ, ಒಂದು ವಾರದ್ದು ಆಲ್ಮೋಸ್ಟ್ ಆಲು. ಅದಾದ ನಂತರ ಕೊಲೆ ನಡೆದಿರೋಂಥ ದಿನ ಯಾರ್ಯಾರಿಗೆ ಕಾಲ್ ಹೋಯಿತು, ಏನೋ ಆಯಿತು ಅಂಥೇಳಿ. ಸೊ ರಾತ್ರಿ ಎಲ್ಲ ಯಾರಿಗೆ ಕಾಲ್ ಹೋಯಿತು ಅಂಥೇಳಿ, ಕೊಲೆ ಆದ ನಂತರ ಬಾಡಿ ಬಿಸಾಕುವಂಥ ಟೈಮಲ್ಲಿ. ಕಾರಣ ಕೊಲೆ ಬಿಸಾಕಿ ಅದು ಬಾಡಿಯನ್ನು ಬಿಸಾಕಿದ ನಂತರವೂ ಕೂಡ ಹೇಳಬೇಕಲ್ಲ, ಕೆಲಸ ಎಲ್ಲ ಆಯಿತು ಅಂತೇಳಿ. ಅದನ್ನು ಯಾರಿಗಾದರೂ ಫೋನ್ ಮಾಡಿ ಹೇಳಿದ್ರಾ? ಇವೆಲ್ಲವೂ ಕೂಡ ಬಹಳ ಮುಖ್ಯವಾಗುತ್ತೆ. ನೋಡೋಣ ಏನಾಗುತ್ತೆ.